ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಹಾಗೆ ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ ಯು. ನೋಡಿ, ಇವತ್ತು ನಾನು ಬೇಬಿ ಕುಶ್ನ 5ನೇ ಡಿಸೈನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಇದಕ್ಕೆ 67 ದಾರನ ತೊಗೊಂಡಿದ್ದೀನಿ. ನೀವಿನ್ನೂ ಈ ಡಿಸೈನ್ಗೆ ಬಂದು ನೀವು 60ಕ್ಕಿಂತ ಜಾಸ್ತಿ ತೊಗೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. 70 ತೊಗೋಬೋದು. 80 ಬೇಡ ಅನಿಸ್ಬಿಡುತ್ತೆ, ಯಾಕಂದರೆ ಇದರಲ್ಲಿ ನಾವು ರಿಂಗ್ ಯೂಸ್ ಮಾಡ್ತಾ ಇರೋದ್ರಿಂದ ಫುಲ್ ಅದೇ ತುಂಬ್ಕೊಂಡ್ಬಿಡುತ್ತೆ. ಅದ್ರ ಮೇಲೆ ಬೀಟ್ ಒಂದು ಹಾಕ್ತೀವಿ, ಅದು ಕಷ್ಟ ಆಗ್ಬೋದು. ಓಕೆ, 70 ತೊಗೊಂಬಿಡಿ, ಆಗುತ್ತೆ. ಈಗ ನಾನು 60ನೇ ತೊಗೊಂಡಿದ್ದೀನಿ. ನೋಡಿ, ನಾವು 60 ಎಳೆ ತೊಗೊಂಡಾಗ ಅದು ನಾವು ಡಬಲ್ ಫೋಲ್ಡ್ ಮಾಡಿದಾಗ 60 + 60 120 ಥ್ರೆಡ್ಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಅಲ್ಲಿಗೆ 120 ಆಗುತ್ತೆ. ಈಗ ನೋಡಿ, ಈ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು 2 ಥರ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಈ ಥರ ರೌಂಡ್ ಬೀಡ್ಸು ಸ್ಮಾಲ್ ಆಗಿರುತ್ತೆ ಇದು. ಇದ್ರ ಜೊತೆಗೆ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರಿಂಗು ಇದು ಎಲ್ಲ ಕಡೆ ಸಿಗುತ್ತೆ. ಬೀಡ್ಸು ಅಷ್ಟೇ ಎಲ್ಲ ಕಡೆಯೂ ಸಿಗುತ್ತೆ. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಇದಕ್ಕೆ ನಾವು ಇವತ್ತು ಅಂದರೆ ಡೈರೆಕ್ಟಾಗಿ ನಾವು ಸ್ಯಾರಿಗೆ ಹಾಕೋ ಹಾಗಿಲ್ಲ, ಮೊದಲೇ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಈ ಥರ ರಿಂಗ್ ಒಳಗಡೆಯಿಂದ ನಾವು ದಾರನ ತೊಗೊಂಬರ್ಬೇಕಾಗುತ್ತೆ. ತೊಗೊಂಬಂದ್ಬಿಟ್ಟು ನೋಡಿ, ರಿಂಗಿಗೆ ಆ ಕಡೆ ಈ ಕಡೆ 2 ಹೋಲ್ಸ್ ಇರುತ್ತೆ. ಏನಕ್ಕೆ ಇದು ಕ್ರೋಶಾಗಿ ಯೂಸ್ ಮಾಡೋದು ಫ್ರೆಂಡ್ಸ್. ರಿಂಗ್ ಬಂದು ಹಾಗೆ ಇದಕ್ಕೂ ಯೂಸ್ ಮಾಡ್ಬೋದು. ಕ್ರೋಶಾಗೆ ಅಂತ ಹೇಳಿ ಅವರು 2 ಸೈಡ್ಸ್ ಹೋಲ್ ಕೊಟ್ಟಿರ್ತಾರೆ. ಆ ಹೋಲ್ ಕೆಳಗಡೆ ನಾವು ಹೋಲು ಆ ಕಡೆ ಈ ಕಡೆ ಸೈಡಲ್ಲಿರಬೇಕು. ನಾವು ಹೋಲ್ ಮೇಲೇ ಈ ಥರ ದಾರ ತೊಗೊಂಡ್ಬಿಡ್ಬಾರ್ದು, ಯಾಕಂದರೆ ಹೋಲು ಮುಚ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಆ ಹೋಲ್ಸ್ನ ಬಿಟ್ಟು ಮಧ್ಯದಲ್ಲಿರೋ ಗ್ಯಾಪಲ್ಲಿ ನಾವು ದಾರನ ತಂದು ನೋಡಿ ಈ ಥರ ಸುತ್ತಕೊಂಡು, ನಾವು ಬೇಬಿ ಕುಚ್ಗೆ ಯಾವ ಥರ ನಾಟ್ ಹಾಕೋಕ್ಕೆ ಸುತ್ತೀವಲ್ವ ಆ ಥರ ಸುತ್ತಕೊಂಡು ನೋಡಿ ಹಿಂದ್ಗಡೆ ಈ ಥರ ದಾರನ ತಂದು ಕಟ್ ಮಾಡ್ಕೋಬೇಕು. ಎಷ್ಟು ಸೈಜ್ಗೆ ಯಾವ ಸೈಜಿಗೆ ಬೇಕಾದರೂ ಕಟ್ಕೋಬೋದು ಫ್ರೆಂಡ್ಸ್. ನೀವು ನಿಮಗೆ ಎಷ್ಟು ಲೈಕ್ ಆಗುತ್ತೋ ಅಷ್ಟು. ನಾನು ಸ್ವಲ್ಪ ಚಿಕ್ಕದಾಗಿಯೇ ತೊಗೊತಾ ಇದ್ದೀನಿ. ನೋಡಿ, ಈ ಥರ ಮೊದಲೇ ನಮಗೆ ಒಂದು ಸ್ಯಾರಿಗೆ ಎಷ್ಟು ಬೇಕಾಗುತ್ತೆ ಆ ಥರ. ನೀವು ಎಷ್ಟು ಹತ್ತಿರ ಪೋಣಿಸಿದ್ರೆ ಜಾಸ್ತಿ ಬೇಕಾಗುತ್ತೆ. ಮಾಮೂಲಿ ತಂಬು ಸೈಜು ನೀವು ಇದು ಮಾಡಿದರೆ ಒಂದು ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕೌಂಟ್ ಮಾಡಿಲ್ಲ, ಮಿನಿಮಮ್ ಅಂದಾಜಲ್ಲಿ ಹೇಳೋದಾದರೆ ಒಂದು 35ರಿಂದ 40 ಬೇಕಾಗ್ಬೋದು. ನೋಡಿ, ಈಗ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಆ ಥರ ಒಂದು 4 ಇವಾಗ ತೋರ್ಸೋಕ್ಕೆ ಮಾತ್ರ. ನೋಡಿ, ಆ ಥರ ಮೊದಲೇ ನಾವು ಹೀಗೆ ಪೋಣಿಸೋ ಹಾಗಿಲ್ಲ. ನೋಡಿ, ಆ ಥರ ನಾವು ಫಸ್ಟ್ ಬಟ್ಟೆಯಿಂದ ಅಂದರೆ ಸೀರೆಯ ಕೆಳಗಡೆ ಭಾಗದಿಂದ ಮೇಲಕ್ಕೆ ಸೂಜಿ ತೊಗೊಂಬರ್ಬೇಕು. ತಂದು ಆ ಥರ ನಾವು ರಿಂಗ್ ಒಳಗಡೆಯಿಂದ, ಆಮೇಲೆ ಮಧ್ಯದಲ್ಲಿ ಬೀಟ್ ಆಗಿರ್ತೀವಿ, ಆ ಬೀಟ್ ಒಳಗಡೆಯಿಂದ 2 ಹೋಲ್ಸ್ಗಳಿಂದ ನಾವು ದಾರನ ತಂದು ಮತ್ತೆ ಅದ್ರ ಪಕ್ಕದಲ್ಲಿನೇ ಚುಚ್ಕೋಬೇಕು ಸೂಜಿನ. ನೋಡಿ, ಅದ್ರ ಪಕ್ಕದಲ್ಲೇ ತಂದ್ಕೋಬೇಕು. ಇದು ನಾನು ಫ್ರೆಂಡ್ಸು ಝರಿ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ. ನೀವು ಸೀರೆಗೆ ಸ್ಟಿಚ್ ಮಾಡಬೇಕಾದ್ರೆ ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ನ ಯೂಸ್ ಮಾಡಿ. ನಾನು ಇದು ತೋರ್ಸೋಕ್ಕಾಗಿರೋದ್ರಿಂದ ನಾನು ಈ ಥರ ಝರಿ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಝರಿ ಥ್ರೆಡ್ ಇದ್ರೂ ಚೆನ್ನಾಗಿಯೇ ಕಾಣಿಸುತ್ತೆ ಫ್ರೆಂಡ್. ಗೋಲ್ಡ್ ಕಲರ್ ಇರುತ್ತಲ್ವ ಆ ಥರ. ಆಮೇಲೆ ಝರಿ ಥ್ರೆಡ್ನಲ್ಲೂ 2-3 ಕಲರ್ಸ್ ಸಿಗುತ್ತೆ. ಕಾಪರ್ ಸಿಗುತ್ತೆ, ಸಿಲ್ವರು, ಗೋಲ್ಡ್, ಈ 3 ಕಲರ್ ಸಿಗುತ್ತೆ ನಮಗೆ ಝರಿ ಥ್ರೆಡಲ್ಲಿ. ನಾವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಈಗ ಈ ಥರ ಆಗುತ್ತೆ. ಮತ್ತು 2ನೇ ತೋರಿಸ್ತಾ ಇದ್ದೀನಿ ನೋಡಿ. ಸೈಜು ಅಷ್ಟೇ. ಆಮೇಲೆ ಸ್ವಲ್ಪ ನಾವು ತಮ್ಮ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ಬಿಡಬೇಕಾಗುತ್ತೆ ಫ್ರೆಂಡ್ ಇದು. ಯಾಕಂದರೆ ಇದು ರಿಂಗ್ ಹಾಕಿರೋದ್ರಿಂದ ಪೂರ್ತಿ ಪಕ್ಕ ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾವು ಸ್ವಲ್ಪ ಗ್ಯಾಪ್ ಬಿಟ್ಟು, ಅಂದರೆ ತಂಪು ಎಷ್ಟಿದೆಯೋ ಅಷ್ಟಲ್ಲದೆ ಸ್ವಲ್ಪ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಒಂದು ಬೀಟ್ ಆಗುವಷ್ಟು ಗ್ಯಾಪ್ನ ಬಿಟ್ಬಿಟ್ಟು, ಅಂದರೆ ಒಂದು ಬೀಟ್ ಸೈಜ್ನ ಜಾಸ್ತಿ ಗ್ಯಾಪ್ ಬಿಟ್ಬಿಟ್ಟು ನಾವು ಹಾಕ್ಕೋಬೇಕಾಗುತ್ತೆ. ವೆರಿ ಈಸಿನೇ. ನಾವು ಈ ಸ್ಟಿಚ್ ಮಾಡೋದು ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಏನಂದರೆ ಕುಚ್ಚುಗಳನ್ನ ಮೊದಲೇ ಪ್ರಿಪೇರ್ ಮಾಡ್ತೀವಲ್ವ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನು ಬೇಗನೆ ಕಟ್ ಮಾಡ್ಕೊಂಬಿಡ್ಬೋದು. ಬಟ್ ನೀವು ಮೊದಲೇ ನಮಗೆ ಯಾವ ಕಲರ್ ದಾರ ನಾವು ತೊಗೊತಾ ಇದ್ದೀವಿ ನೋಡಿಕೊಂಡು
ಒಂದು 4 ಅಥವಾ 5 ಸೂಜಿಗಳಿಗೆ ನಾವು 67 ದಾರನ ರೆಡಿ ಮಾಡಿಟ್ಕೊಂಡು ಆಮೇಲೆ ಈ ಥರ ಕುಚ್ಚುಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಕೂತ್ಕೋಬೇಕು. ಆವಾಗ ಬೇಗ ಬೇಗ ಆಗೋಗುತ್ತೆ. ನೋಡಿ, ಕೆಳಗಡೆಯಿಂದ ಸೂಜಿ ತೊಗೊಂಬಂದಿದ್ದೀನಿ. ಈಗ ರಿಂಗ್ ಒಳಗಡೆ, ಬೀಟ್ ಒಳಗಡೆ ಮತ್ತು ಆ ಕಡೆ ನೋಡಿ, ಅದನ್ನು ಗಂಟು ಹಾಕಿರಲಿಲ್ಲ, ಜಾರ್ಕೊಂಡು ಬಂದ್ಬಿಟ್ಟು ಅದಕ್ಕೆ ನಾನು ಮತ್ತೆ ಹಾಕಿದೆ. ಓಕೆನಾ? ಇದೇ ಥರ ಡಿಸೈನ್ ನೋಡಿ, ಸೀರೆ ಫುಲ್ ಇದೇ ಥರ ನಾವು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ಒಂದು ಡಿಸೈನ್ ನಿಮಗೆ ಸಿಗ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.